ಬೆಳಂಬೆಳಗ್ಗೆ ಟ್ರ್ಯಾಕ್ ಸೂಟ್ನಲ್ಲಿ ಡ್ಯಾಶಿಂಗ್ ಆಗಿ ಕಾಣ್ತಿದ್ದ ಪ್ರಧಾನಿ ಮೋದಿ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದೇ ತಡ ಕಮೆಂಟ್ಗಳ ಸುರಿಮಳೆಯೇ ಶುರುವಾಗಿತ್ತು. ಮೊನ್ನೆ ತಾನೇ ಪಶ್ಚಿಮ ಬಂಗಾಳದಲ್ಲಿ ಮಂಡಕ್ಕಿ ತಿಂದು ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿದ್ದ ಮೋದಿ ಇಂದು ಟ್ರ್ಯಾಕ್ ಸೂಟ್ನಲ್ಲಿ ಫೀಲ್ಡ್ಗೆ ಇಳಿದಿದ್ರು. ಮೋದಿ ಮಂಡಕ್ಕಿ ತಿಂದ ವಿಡಿಯೋ ಇನ್ಸ್ಟಾಗ್ರಾಮ್ ಒಂದರಲ್ಲೇ 142 ಮಿಲಿಯನ್ ಅಂದ್ರೆ ಸುಮಾರು 14 ಕೋಟಿ 20 ಲಕ್ಷ ವ್ಯೂಸ್ ಪಡೆದುಕೊಂಡಿದ್ರೆ, ಅವರು ಬೋಟ್ನಲ್ಲಿ ಕುಳಿತು ಫೋಟೋಗ್ರಫಿ ಮಾಡಿದ್ದ ವಿಡಿಯೋ 1.30 ಕೋಟಿ ವ್ಯೂಸ್ ಅನ್ನ ಇನ್ಸ್ಟಾಗ್ರಾಂನಲ್ಲಿ ಪಡೆದುಕೊಂಡಿತ್ತು. ಆದರೆ ಇಂದು ಫುಟ್ಬಾಲ್ ಆಡಿರೋ ವಿಡಿಯೋ ಹಾಕಿದ ಕೆಲವೇ ಗಂಟೆಗಳಲ್ಲಿ 25 ಲಕ್ಷ ವ್ಯೂಸ್ ಪಡೆದುಕೊಂಡು ಮುನ್ನುಗ್ಗುತ್ತಿದೆ. आज मुझे क्या सिखाएंगे आप लोग? ऐसा तो नहीं मुझे हरा दोगे? आप अच्छा कोच मिलेगा बाद में. खेलने के लिए सिर्फ प्रैक्टिस करने से बात नहीं बनती, मैचेज होनी चाहिए, तब जाकर के सीखते जुनून पैदा होता है. हमें आने वाले दिनों में इसको पॉपुलर करना है. आपको मालूम है ना, भारत ओलंपिक के लिए प्रयास कर रहा है, तो तब तक आप खिलाड़ी पक्के बन जाएंगे. तो आपको अभी से सोचना चाहिए कि हम ऐसे तैयार हो जाएंगे कि हम भी ओलंपिक खेल लें. ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ 2ನೇ ಫೇಸ್ನ ಪ್ರಚಾರ ಕಾರ್ಯಕ್ಕೆ ಕೊನೆಯ ದಿನ ಆಗಿದ್ದು, ರೋಡ್ ಶೋದಲ್ಲಿ ಕೂಡ ಮೋದಿ ಪಾಲ್ಗೊಂಡಿದ್ರು. ಅದಾದ ಬಳಿಕ ಸಿಕ್ಕಿಂಗೆ ಪ್ರಯಾಣ ಬೆಳೆಸಿದ್ದ ಮೋದಿ ಇಂದು ಗ್ಯಾಂಗ್ಟಕ್ನ ಯುವ ತಂಡದೊಂದಿಗೆ ಫುಟ್ಬಾಲ್ ಆಡಿ ಫಿಟ್ನೆಸ್ ಬಗ್ಗೆ ಸ್ಫೂರ್ತಿ ತುಂಬಿದ್ದಾರೆ. दो गोल मार चुके हैं आप. कमान फिर से एक हैट्रिक हो जाएगा सर. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.